ಠಾಣೆಯಲ್ಲಿ ಸಾರ್ವಜನಿಕ ಅಂದರೆ ಪೀಸ್ ಕಮಿಟಿ ಮೀಟಿಂಗ್ ನಗರ ಜನತೆ ಮತ್ತು ತಾಲೂಕಿನಾದ್ಯಂತ ಜನತೆಯನ್ನು ಇವತ್ತು ಕರೆದಿದ್ದೀವಿ. ಆ ಕರೆದಿರೋದು ಬಂದಿರತಕ್ಕಂಥ ಎಲ್ಲರಿಗೂ ಅಭಿನಂದನೆ ತಿಳಿಸಿ ಈ ಒಂದು ಶಾಂತಿ ಸಭೆ ಶಿಡ್ಲಘಟ್ಟ ನಗರ ಪೊಲೀಸ್ ಠಾಣೆಯಲ್ಲಿ ನಮ್ಮ ಚಿಂತಾಮಣಿ ಉಪವಿಭಾಗದ DYSP ಸಾಹೇಬ್ ಮುರಳಿ ಸರ್ ಬಂದಿದ್ದಾರೆ. ತಮ್ಮೆಲ್ಲರ ಪರವಾಗಿ ನನ್ನ ವೈಯಕ್ತಿಕವಾದ ಸ್ವಾಗತವನ್ನು ಬಯಸ್ತೇನೆ. ತಮ್ಮಗಳು ಸ್ವಾಗತವನ್ನು ಬಯಸಿ ಹಬ್ಬ ಯಾವತ್ತಿರೋದು 30ನೇ ತಾರೀಕು ಯುಗಾದಿ ಹಬ್ಬ ಮುಗೀತದೆ. ಹೊಸದಡ್ಕೆ ಇರೋದು ಮಂಗಳವಾರ, ಹೊಸದಡ್ಕು ಮಂಗಳವಾರ, ಇಲ್ಲೊಂದೊಂದು ಡೇಟ್ ಮುಂದಕ್ಕೆ ಹಾಕೊಂತೀವಿ ಬುಧವಾರ ಆಗಲಿ ಯಾವುದೇ ಇರಲಿ. ನಮಗೆ ನೀವು ನಮ್ಮ ಶಿಡ್ಲಘಟ್ಟ ನಗರ ಮತ್ತು ತಾಲೂಕಿನಾದ್ಯಂತ ಹೊರಗಡೆಯಿಂದ ಬರುವಂಥ ವ್ಯಕ್ತಿಗಳು ಯಾರೇ ಇದ್ದರೆ ಕಿಡಿಗೇಡಿಗಳು ತಾವೇ ಅವ್ರನ್ನ ಅವಾಯ್ಡ್ ಮಾಡಿ. ಯಾವುದೇ ಕಾರಣಕ್ಕೂ ಅವ್ರನ್ನ ಆಸ್ಪದ ಕೊಡೋದು ನಾವು ಕೊಡೋಂತೂ ಕೊಡೋದಿಲ್ಲ. ಅದರಿಂದ ಏನು ನಮ್ಮ ಇವತ್ತು ನಮ್ಮ ಸಾಹೇಬರು ಕೆಲವೊಂದು ಡೈರೆಕ್ಷನ್ ಕೊಡ್ತಾರೆ, ತಮ್ಮ ವಿಚಾರಗಳನ್ನು ಹೇಳ್ತಾರೆ. ಹಾಗೆ ನೀವು ಕೂಡ ಸಾರ್ವಜನಿಕವಾಗಿ ನಮ್ಮ ಪೊಲೀಸ್ಗೆ ಜನಸೈನ್ಯ ಪೊಲೀಸಾಗಿ ನಮ್ಗೆ ಸಹಕಾರ ಮಾಡಬೇಕು. ನಮಗೇನು ದುರುದ್ದೇಶ ಇರಲ್ಲ. ಅಲ್ಲಿ ಯಾರೋ ಒಬ್ಬ ಕುಡಿದು ಗಲಾಟೆ ಮಾಡ್ತಾ ಇರ್ತಾನೆ. ಅಟ್ಲೀಸ್ಟ್ ನಮ್ಮಲ್ಲಿ ಪರಿಚಯ ಇರ್ತೀರಲ್ಲ, ಅವ್ರನ್ನ ಇಂಥದ್ದು ಇದರಲ್ಲಿ ಎಮರ್ಜೆನ್ಸಿ ನೀವು ಕೂಡ ಕೈ ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಮ ಪೊಲೀಸ್ಗೆ ಹೇಳಿದ್ರೆ ಅವ್ರನ್ನ ಕಾನೂನು ರೀತಿಯಲ್ಲಿ ಯಾವ ರೀತಿ ತೊಗೊಂಡು ಹೋಗ್ಬೇಕು ಅವನ್ನ ಕೆಲಸ ಮಾಡೋಣ. ಮತ್ತು ಇವತ್ತು ಏಕಕಾಲದಲ್ಲಿ ಬಂದಿರೋದಕ್ಕೋಸ್ಕರ ನಾವೆಲ್ಲರೂ ಸಮನ್ವಯ ಸಮಿತಿ ಅಂದರೆ ಏನಂತಂದರೆ ಸೋದರತೆ ಭಾವನೆ ಇರಬೇಕು ಅಂತೇಳಿ ಎಲ್ಲರೂ ಇದೇ ಥರ ನಮ್ಮ ಶಿಡ್ಲಘಟ್ಟ ನಗರದಲ್ಲಿ ನಡ್ಕೊಂಡು ಹೋಗಿ ಮುಂದೆ ಬರ್ತಕ್ಕಂಥ ಯಾತ್ರಿಗಳು ಕೂಡ ಸೋದರತ್ವ ಭಾವನೆಗಳಿರಲಿ ಅಂತ ಹೇಳ್ಬಿಟ್ಟು ನಾವು ಪೀಸ್ ಕಮಿಟಿ ಶಾಂತಿ ಸಭೆಯನ್ನು ಕರೆದಿದ್ದೀವಿ. ಅದರಿಂದ ನಮ್ಮ ಸಾಹೇಬರು ಕೂಡ ಮಾತಾಡ್ತಾರೆ. ಅದ್ರ ಜೊತೆ ಇನ್ನೊಂದು ವಿಚಾರ ಹೇಳ್ಬಿಡ್ತೀನಿ. ಮಟ್ಗ, ಜೂಜಾಟ, ಕೋಳಿ ಪಂದ್ಯವು ಮತ್ತು ಕ್ರಿಕೆಟ್ ಬೆಟ್ಟಿಂಗು ನಿರ್ದಿಕ್ಷಣವಾಗಿ ಇವ ಮುಖಾಂತರನೇ ಹೋಗ್ತದೆ. ನಾವು ಯಾವುದೇ ಕಾರಣಕ್ಕೂ ಪೆಂಡಲ್ ಹಾಕಿ ಆಡಿಸೋದು, ಯಾರನ್ನ ಮಾತು ಕೇಳಿದ್ದೀನಿ ಅಂತ ಆಡಿಸೋದು, ಅವ್ರ ಮ್ಯಾಗೇನೋ ಇವ್ರು ಹೇಳಿದಾರೆ ಅಂತ ಆಡೋದು, ಊರುಗಳಲ್ಲಿ, ಗ್ರಾಮಗಳಲ್ಲಿ, ಹೆಡ್ ಕ್ವಾರ್ಟರ್ಗಳಲ್ಲಿ, ನೀಲಗಿರಿ ತೋಪುಗಳಲ್ಲಿ ಏನಾದರೂ ಸಿಕ್ಕಿದ್ರೆ ಮಾತ್ರ ನಾನು ಅದರಲ್ಲಿ ಯಾರು ಹೇಳಿದ್ರು ಕೇಳಲ್ಲ. ನಿರ್ದಿಕ್ಷಣವಾಗಿ ಕಾನೂನು ಕ್ರಮ ತಗೊತೀವಿ. ಅದರಲ್ಲಿ ಎರಡೇ ಮಾತಿಲ್ಲ. ಅವ್ರನ್ನ ಬಿಡೋದು ಇಲ್ಲ. ಎಷ್ಟೆಷ್ಟು ಆಟ ಆಡಿದಾರೋ, ಎಷ್ಟೆಷ್ಟು ಕೇಸ್ಗಳಾಗಿದ್ದಾವೋ ಅವ್ರನ್ನೆಲ್ಲ ರೌಡಿ ಶೀಟರ್ ಮಾಡಿ ಎಸ್ಟಾರ್ಮೆಂಟ್ ಮಾಡ್ತೀವಿ. ತಾಲೂಕಿನಿಂದ ಆಚೆ ಇರಬೇಕು, ಡಿಸ್ಟಿಕ್ಕಿಂದ ಆಚೆಗೆ ಹೋಗ್ಬೇಕನ್ನ ಆ ಕೆಲಸ ಅಂತೂ ಗ್ಯಾರಂಟಿ ಆಗ್ತದೆ. ಇಸ್ಪೀಟ್ ಆಡೋರ್ಗಂತ ಯಾವುದೇ ಕಾರಣಕ್ಕೆ ನಮ್ಮಲ್ಲಿ ಮರ್ಜಿಲ್ಲ. ಏನೋ ನಿಮ್ಮ ಕಷ್ಟ ಒಳ್ಳೆತನ ಏನು ಪ್ರಾಬ್ಲಮ್ ಆಗಿದೆ, ಪ್ರೀತಿ ಬಂದ ಕಷ್ಟ ದುಃಖಗಳು ಏನೇನಿದ್ರೆ ನಮ್ಮ ಕೈಲಾದಷ್ಟು ಕಾನೂನು ರೀತಿಯಲ್ಲಿ ಸಹಾಯ ಮಾಡ್ಕೊಳ್ಳೋಕ್ಕೆ ನಾವು ಸನ್ನದ್ಧರಾಗಿರ್ತೀವಿ. ಇದ್ರ ಬಿಟ್ಟು ವಿಚಾರಗಳನ್ನು ಸಾಹೇಬರು ಮಾತಾಡ್ತಾರೆ ಹೇಳಿ ನನ್ನ ಇವೆಲ್ಲ ಸಹಕಾರ ಮಾಡ್ತೀರಿ. ನಗರ ಜನತೆ ಮತ್ತು ತಾಲೂಕಿನ ಜನತೆ ಎಲ್ಲರೂ ರೀಲಿಂಗ್ ಮಾಡೋದು ಬಂಧಿಸಿ ನನ್ನ ಮಾತಾಡಲಿಕ್ಕೆ ಕೆಲವು ಪಟ್ಟಣಗಳಲ್ಲಿ ನಾನೇ ಪೆಟ್ರೋಲ್ ಬಂಕ್ಗಳು ಸಹ ಸ್ಟಾಪ್ ಮಾಡಿಸಿದ ಸಂದರ್ಭದಲ್ಲಿ ಬಟ್ ಆ ಅವಶ್ಯಕತೆ ಈ ಶಿಡ್ಲಘಟ್ಟ ಪಟ್ಟಣದಲ್ಲಿ ಇಲ್ಲ ಅಂತ ಅನಿಸ್ತಾ ಇದೆ. ದಯವಿಟ್ಟು ನೀವು ಇವತ್ತು ನಮಾಜ್ ಟೈಮ್ಗೆ ಹೇಳಿ, ನೀವು ಕೆಲವು ಮುಖಂಡರು ಹೇಳಿದಿರಾಗಲೇ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಿ ಅಂತ. ಆ ನಿಮ್ಮ ಹೇಳಿಕೆಗಳಿಗೆ ನನ್ನ ಅಭಿನಂದನೆ ಇರುತ್ತೆ. ನಮ್ಮ ಸಬ್ ಇನ್ಸ್ಪೆಕ್ಟರ್ಗೆ ಹೇಳ್ತಿದ್ದೀನಿ, ನೈಟು ಚೆಕ್ ಪೋಸ್ಟ್ ಹಾಕಿಬಿಟ್ಟು ಯಾವುದೇ ಕಾರಣಕ್ಕೂ ವಿತೌಟ್ ಡಾಕ್ಯುಮೆಂಟ್ ಇರೋ ವಾಹನಗಳನ್ನು ಜಪ್ತಿ ಮಾಡೋಕ್ಕೆ ನಾನು ಸೂಚನೆ ನೀಡ್ತಾ ಇದ್ದೀನಿ. ನೀವು ಸಹ ಮತ್ತೆ ಬಂದ ಮೇಲೆ ಏನೋ ಸರ್ ಹುಡುಗ ಸರ್ ಅವ್ನು ಗೊತ್ತಿಲ್ಲದೆ ಮಾಡಿದ್ದಾನೆ ಬಿಟ್ಬಿಡಿ ಸರ್ ಇದೊಂದ್ಸಲ ಅಂದರೆ 100% ಬಿಡಲ್ಲ. ನಿರ್ದಾಕ್ಷಿಣ್ಯವಾಗಿ ರ್ಯಾಶ್ ಆ್ಯಂಡ್ ನೆಗ್ಲಿಜೆನ್ಸ್ ಕೇಸ್ ರಿಜಿಸ್ಟರ್ ಮಾಡೋಕ್ಕೆ ನಾನು ಸಬ್ ಇನ್ಸ್ಪೆಕ್ಟರ್ ಸೂಚನೆ ನೀಡ್ತಾ ಇದ್ದೀನಿ. ಅದಲ್ಲದೆ ನೀವು ಪ್ರೊಸೆಷನ್ಗೆ ಹೋಗಬೇಕಾದ್ರೂ ಸಹ ಎಲ್ಲ ಗುಂಪು ಸ್ಪ್ಲಿಂಟರ್ ಆಗದಂಗೆ, ಸ್ಕ್ಯಾಟರ್ ಆಗದಂಗೆ ಎಲ್ಲ ಒಟ್ಟಿಗೆ ಹೋಗಬೇಕು. ನಿಮ್ಮ ಮುಖಂಡರು ಮುಂದಾಳತ್ವ ವಹಿಸಿ ಯಾವುದೇ ಅನಾಹುತಕ್ಕೆ ದಾರಿ ಕೊಡ್ದಂಗೆ ನೋಡಿಕೊಳ್ಳೋ ಜವಾಬ್ದಾರಿ ನಿಮ್ಮದು. ಇದರೊಂದಿಗೆ ನಮ್ಮ ಪೊಲೀಸ್ ಅವ್ರಿಗೂ ಸಹ ಹಬ್ಬದ ಪ್ರಯುಕ್ತ ಪ್ರತ್ಯೇಕವಾಗಿ ಎಲ್ಲೂ ಜಾಮ್ ಆಗದಂಗೆ ಸಾಧ್ಯ ಆದರೆ ಮುನ್ಸಿಪಾಲ್ಟಿ ಅವ್ರ ಹತ್ರ ಡಿಸ್ಕಸ್ ಮಾಡಿ ಏನಾದರೂ ಸಪ್ರೇಟ್ ಪಾರ್ಕಿಂಗ್ ವ್ಯವಸ್ಥೆನೂ ಸಹ ಅಟ್ಲೀಸ್ಟ್ ಬೇರೆ ಟೈಮ್ ಇಲ್ಲ ಅಂದರೂ ಹಬ್ಬದ ಟೈಮಲ್ಲಾದರೂ ಮಾಡಿ ಅಂತ ನಿಮಗೆ ಸೂಚನೆ ನೀಡ್ತಾ ಇದ್ದೀನಿ. ಇದರೊಂದಿಗೆ ಇನ್ನೂ ಈ ಯುಗಾದಿ ಹಬ್ಬದ ಬಗ್ಗೆ ಮಾತಾಡಬೇಕಂದ್ರೆ ಕಷ್ಟ ಬಿದ್ದು 4 ಗಂಟೆಗೆ ಎದ್ದು ಅಡುಗೆ ಮಾಡಿ ಎಲ್ಲ ತೊಂದರೆ ತಗೊಳ್ಳೋರು ಮಹಿಳೆಯರು. ಆದರೆ ಅವರು ಹಿಂಡು ಬಿಟ್ಟು ಮಾರನ ಕೆಳಗೆ ಅಲ್ಲಿ ಇಲ್ಲಿ ರಸ್ತೆ ಕಾಲಕ್ಕೆ ಕೋಳಿ ಹೋಗೋದು ವಾಡಿಕೆ ಇದೆ. ಕೆಲವರು ನಮ್ಮ ಪದ್ಧತಿ ಅಂತಲೂ ಹೇಳ್ತಾರೆ. ಆ 2 ಕೋಳಿಗಳು ಅವು ಫೈಟ್ ಮಾಡ್ತಾ ಇದ್ರೆ ಅದ್ರ ಮೇಲೆ ಬೆಟ್ಟಿಂಗ್ ಆಡಿ ಮಹದಾನಂದ ತಗೊಳ್ಳುವ ಮನುಷ್ಯತ್ವ ಅನ್ನೋದು ನಮಗೆ ಇವಾಗ ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ನಿರ್ದಾಕ್ಷಿಣ್ಯವಾಗಿ
ಕೋಳಿ ಪಂದ್ಯ ಇಸ್ಪೀಟ್ ಆಡೋರ ಮೇಲೆ ಕ್ರಮ ಕೈಗೊಳ್ಳಬೇಕಂತ ನಾನು ಸೂಚನೆ ನೀಡಿದ್ದೀನಿ. ಇನ್ನೊಂದು ಸಲ ಹೇಳ್ತಿದ್ದೀನಿ, ಅವ್ರ ಮೇಲೆ ರೌಡಿ ಶೀಟ್ರು ಸಹ ಓಪನ್ ಮಾಡೋಕ್ಕೆ ಹೇಳ್ತಾರೆ. ದಯವಿಟ್ಟು ನಿಮ್ಗೆ ಯಾರಾದರೂ ಪರಿಚಯ ಇರೋರಿಗೆ ಹೇಳಿ. ಪ್ರತ್ಯೇಕವಾಗಿ ನಾವು ಆಲ್ರೆಡಿ ಪಂಕ್ತಿಯಲ್ಲಿ ಪೊಲೀಸರು ಬಿಟ್ಟಿದ್ದೀವಿ. ಯಾವುದೇ ಕಾರಣಕ್ಕೂ ನಮ್ಮ ಹಬ್ಬ ಇದೆ ಅಂತೇಳಿ ರಾಜ್ಯರಾಷ್ಟ್ರವಾಗಿ ಕೆಲವು ಟೆಂಟ್ಗಳು ಹಾಕ್ಕೊಳ್ಳೋದು, ಹಬ್ಬದ ದಿವಸ ಏನು ಸರ್ ಆಡಿದ್ರೆ ಅನ್ನೋದು ಅದೆಲ್ಲ ಹಬ್ಬದ ದಿವಸ ಇನ್ನೊಂದು ಸಲ ಊಟ ಮಾಡಿ, ಇನ್ನೊಂದು ಹೊಸ ಬಟ್ಟೆ ಧರಿಸಿ, ನಿಮ್ಮ ಹೆಂಡತಿ ಮಕ್ಕಳ ಜೊತೆ ಸ್ಪೆಂಡ್ ಮಾಡಿ. ಹಬ್ಬದ ದಿವಸ ಹೇಗೆ ಆ ಜ್ಯೂಸಲ್ಲಿ ಕಳ್ಕೊಳ್ಳೋ ದುಡ್ಡಿಗೆ ಇನ್ನೊಂದು ಡ್ರೆಸ್ ಕೊಡಿಸ್ಬೋದಲ್ಲ ನಿಮ್ಮ ಮಕ್ಕಳಿಗೆ. ಎಜುಕೇಷನ್ ಮೇಲೆ ಫೋಕಸ್ ಮಾಡ್ಬೋದಲ್ವಾ? ಅದು ಬಿಟ್ಬಿಟ್ಟು ಅಲ್ಲಿ ಹೋಗೋದು, ಅಲ್ಲಿ ಮುಡುಕ್ನ ಮಕ್ಕಳು ಬರ್ತಾರೆ.